ಹೇಳು, ಯಾರವನು? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಓ, ಅವನ್ ಯಾರು ಅಂತ ಗೊತ್ತಿಲ್ದೆ ಅವನ ಹತ್ರ ಮಾತಾಡ್ದ್ಯಾ ನೀನು? ಹೌದು, ನಿಜವಾಗ್ಲೂ ಅವನ್ ಯಾರೋ ನನಗೆ ಗೊತ್ತಿಲ್ಲ. ಓಕೆ, ಅವನ್ ಯಾರೋ ಗೊತ್ತಿಲ್ಲ ಅಂತಾನೆ ಅನ್ಕೊಳ್ಳೋಣ. ಮತ್ತೆ ಅವನ ಹತ್ರ ಏನ್ ಮಾತಾಡ್ದೆ? ಅವನು ನಮ್ಮನೆ ಪಟಾಕಿಯಲ್ಲಿ ಬಾಂಬ್ ಹಾಕಿರೋ ವಿಷಯನ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ದದನ್ನ ನಾನು ಕೇಳಿಸ್ಕೊಂಡೆ. ಯಾಕೆ ಹಾಗೆ ಮಾಡ್ದೆ ಅಂತ ಅವನ್ನ ಕೇಳ್ತಿದ್ದ ಹಾಗೆ ಅವನ್ ಓಡ್ ಹೋದ. ಹೌದಾ? ಪ್ರಶ್ನೆ ಕೇಳಿದ ತಕ್ಷಣ ಓಡ್ ಹೋದ? ಮತ್ತೆ ಅವನ್ ಹಿಂದೆ ಹೋಗಿ ಹಿಡಿಯೋ ಪ್ರಯತ್ನ ಯಾಕೆ ಮಾಡ್ಲಿಲ್ಲ? ನೀನ್ ಜೋರಾಗಿ ಕೂಗಿದ್ರೆ ಯಾರೋ ಒಬ್ರು ಅವನನ್ನ ಹಿಡಿತಾ ಇರ್ಲಿಲ್ವಾ? ಅಟ್ಲೀಸ್ಟ್ ಆ ವಿಷಯನ ಅಖಿಲ್ಗೆ ಹೇಳಿದಿದ್ರೆ ಅವನೇ ಅವನ್ ಹಿಂದೆ ಹೋಗಿ ಹಿಡಿತಾ ಇರ್ಲಿಲ್ವಾ? ಯಾಕಂದ್ರೆ ಅಲ್ಲಷ್ಟು ಟೈಮ್ ಇರ್ಲಿಲ್ಲ. ಆಗ್ಲೇ ಮಕ್ಕಳು ಪಟಾಕಿ ಹಚ್ತಾ ಇದ್ರು. ಮೊದಲು ಮಕ್ಕಳನ್ನ ಕಾಪಾಡ್ಬೇಕು ಅಂತ ಅವ್ರ ಕಡೆ ಓಡ್ ಹೋದೆ. ಅದನ್ನ ನಂಬೇಕಾ? ಅದೇನತ್ಗೆ ಹಾಗೆ ಮಾತಾಡ್ತಿದ್ದೀರಿ? ಅವಳೇನೋ ಸುಳ್ಳು ಹೇಳ್ತಿರೋ ಹಾಗೆ ಮಾತಾಡ್ತಿರಲ್ಲ. ಅವಳೇನೋ ತಪ್ಪು ಮಾಡ್ದ ಹಾಗೆ, ಏನೋ ಕುತಂತ್ರ ಮಾಡಿರೋ ಹಾಗೆ, ನೀವು ಅವಳನ್ನ ಇಂಟ್ರೋಗೇಟ್ ಮಾಡೋ ಹಾಗೆ ಶ್ಯಾಮ ಹತ್ರ ಹಾಗೆ ಯಾಕೆ ಮಾತಾಡ್ತೀರಿ? ಯಾಕೆ ಶ್ಯಾಮನ್ನ ಹಾಗೆ ಟಾರ್ಗೆಟ್ ಮಾಡ್ತೀರಿ? ನಾನ್ ಹಾಗೆ ಮಾತಾಡೋದಕ್ಕೆ ಕಾರಣ ಇದೆ ಅಖಿಲ್. ಏನಾ ಕಾರಣ? ಹೇಳೋದಿಲ್ಲ, ತೋರಿಸ್ತೀನಿ. ಬೋರಮ್ಮ. ಏನಮ್ಮವ್ರೆ? ಶ್ಯಾಮನ್ ರೂಮಲ್ಲಿ ನಿನಗೇನೋ ಸಿಕ್ತಲ್ಲ, ಅದನ್ನ ತಗೊಂಡ್ ಬಾ. ಸರಿನಮ್ಮವ್ರೆ. ನನ್ ರೂಮಲ್ಲಿ ಏನ್ ಸಿಕ್ತಕ್ಕ? ಏನ್ ಸಿಕ್ತಾ? ಕ್ಲೂಸ್ ಸಿಕ್ಕಿದೆ. ಎಷ್ಟು ದೊಡ್ಡ ಕ್ರಿಮಿನಲ್ ಆದ್ರೂ ಒಂದು ಚಿಕ್ಕ ಕ್ಲೂ ಆದ್ರೂ ಬಿಟ್ಟಿರ್ತಾರಂತಾರಲ್ಲ. ಅಂದ್ರೆ ಏನತ್ಗೆ? ಶ್ಯಾಮ ತಪ್ಪು ಮಾಡಿದಾಳೆ ಅಂತನಾ? ಮಾಡಿದಾಳೋ ಮಾಡಿಲ್ವೋ ಆ ಕೃಷ್ಣಂಗೆ ಗೊತ್ತಾಗ್ಬೇಕು. ನಾನ್ ಸಾಕ್ಷಿನ್ ಮಾತ್ರ ತೋರಿಸ್ತೀನಿ. ನಿಜಾನೋ ಸುಳ್ಳೋ ನೀವೇ ತಿಳ್ಕೊಳ್ಳಿ. ಇದು ಚಿಕ್ಕಮ್ಮ ರೂಮ್ನಾಗೆ ಗುಡಿಸ್ತಿದ್ದಾಗ ಅಲ್ಲಿ ಸಿಕ್ಕಿದ್ದು ಯಜಮಾನ್ರೆ. ಅಯ್ಯಮ್ಮೋ, ಇದೇನು ಗಂಡಸ್ರ ಬಟ್ಟೆ ಚಿಕ್ಕಮ್ಮ ಅವ್ರ ರೂಮ್ನಾಗೆ ಹಾಕದೆ? ಏನಿದು? ಗೊತ್ತಿಲ್ಲ ಅಮ್ಮವ್ರೆ, ಶ್ಯಾಮಮ್ಮ ರೂಮ್ ಗುಡಿಸ್ತಾ ಇದ್ದೆ, ಈ ಬಟ್ಟೆ ಸಿಕ್ತು. ಗಂಡಸ್ರ ಬಟ್ಟೆ ಶ್ಯಾಮನ್ ರೂಮಲ್ಲಿ ಸಿಕ್ತಾ? ಏನಿರ್ಬೋದು? ಏನಿದು? ಕೇಳಿಸ್ತಲ್ಲ ಬೋರಮ್ಮ ಹೇಳಿದ್ದು. ಶ್ಯಾಮ, ಆ ಬಾಂಬ್ ಬಿಟ್ಟ ವ್ಯಕ್ತಿ ಯಾರೋ ನಿನಗೆ ಗೊತ್ತಿಲ್ಲ ಅಂದ್ಯಲ್ಲ. ಓಕೆ, ಕನಿಷ್ಠ ಈ ಡ್ರೆಸ್ ಯಾರ್ದು ಅಂತ ನಿನಗೆ ಗೊತ್ತಾ? ಇಲ್ಲ ಇದೂ ಗೊತ್ತಿಲ್ವಾ? ಹೇಳು ಶ್ಯಾಮ, ಯಾರ್ದೀ ಡ್ರೆಸ್ಸು? ಇದು ಚಿಕ್ಕ ಸೈಜ್ ಆಗಿರೋದ್ರಿಂದ
ಖಂಡಿತ ಅಖಿಲ್ದಾಗಿರಲ್ಲ. ಕೃಷ್ಣ, ತಪ್ಪಿಸ್ಕೊಳಕ್ ಆಗದೆ ಇರೋ ಪರಿಸ್ಥಿತಿಗೆ ತಂದಿಯಲ್ಲ. ಮತ್ ಯಾರ್ದಿ ಡ್ರೆಸ್ಸು? ನಿಮ್ ರೂಮಲ್ಲಿ ಯಾಕಿತ್ತು? ಹೇಳು ಶ್ಯಾಮ, ಉತ್ತರ ಕೊಡು. ಉತ್ತರ ಕೊಡೋದಿರ್ಲಿ, ಏನ್ ಮಾತಾಡೋದಕ್ಕೂ ಬಾಯ್ ಬರಲ್ವೇ ನಿಂಗೆ? ಅಷ್ಟು ಪರ್ಫೆಕ್ಟ್ ಆಗಿ ಸ್ಕೆಚ್ ಹಾಕಿದ್ದೀನಿ. ಮನೇಲಿ ಎಲ್ರೂ ನಿನ್ನ ಮನೆಯಿಂದ ಹೋಗು ಅಂತಾರಲ್ಲ, ಅದನ್ನ ನೋಡಿ ಖುಷಿ ಪಡ್ತೀನಿ ನಾನೀಗ. ಅದು ಅದು ನನ್ ತಮ್ಮಂಗೆ ಅಂತ ತಗೊಂಡಿದ್ದು. ನಿನ್ ತಮ್ಮಂಗೋಸ್ಕರ ತಂದವಳು ಮತ್ತೆ ಆ ಡ್ರೆಸ್ನ ನಿನ್ ತಮ್ಮಂಗ್ ಕೊಡೋದ್ ಬಿಟ್ಟು ರೂಮಲ್ಲಿ ಯಾಕೆ ಇಟ್ಕೊಂಡಿದ್ದೆ? ಅಂದ್ರೆ ಅದು ಆಗಲ್ವೇನೋ ಅಂತ ಅನುಮಾನ ಬಂದು ವಾಪಸ್ ಕೊಡೋಣ ಅಂತ ಇಟ್ಟೆ. ತಗೊಳ್ಬೇಕಾದ್ರೆ ಸೈಜ್ ನೋಡ್ದೆ ತಗೊಂಡ್ಯಾ? ಅವಾಗ ಸರಿ ಹೋಗುತ್ತೆ ಅಂತ ಅನ್ಸಿದ್ ಸೈಜು ಮನೆಗ್ ಬಂದ್ಮೇಲೆ ಯಾಕೆ ಸರಿ ಆಗಲ್ಲ ಅಂತ ಅನ್ನಿಸ್ತು? ಯಾಕೆ ವಾಪಸ್ ಕೊಡ್ಬೇಕು ಅನ್ಕೊಂಡೆ? ಅಲ್ಲಿ ಸರಿ ಆಗತ್ತೇನೋ ಅನ್ಸ್ತು, ಆದ್ರೆ ಯಾಕೋ ಮನೆಗ್ ಬಂದ್ಮೇಲೆ ಸರಿ ಆಗಲ್ಲ ಅನ್ಕೊಂಡೆ. ಅದನ್ನೇ ನಾನು ಕೇಳ್ತಾ ಇರೋದು. ಅಲ್ಲಿ ಸರಿ ಹೋಗುತ್ತೆ ಅನ್ಸಿದ್ ಸೈಜು ಮನೆಗ್ ಬಂದ್ಮೇಲೆ ಯಾಕೆ ಸರಿ ಹೋಗ್ಲಿಲ್ಲ? ಅತ್ಗೆ, ಏನಿದು? ಅವಳೇನೋ ಸುಳ್ಳು ಹೇಳ್ತಿರೋ ಹಾಗೆ ಕ್ರಾಸ್ ಎಕ್ಸಾಮಿನೇಷನ್ ಯಾಕೆ ಮಾಡ್ತಿದ್ದೀರಿ? ಶ್ಯಾಮಂಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ. ಪ್ರಾಣನೇ ಹೋಗ್ತಿದ್ರು ಸರಿ, ಸುಳ್ಳು ಹೇಳೋದಿಲ್ಲ. ಯಾವಾಗಾದ್ರೂ ಆಪದ್ಧರ್ಮಕ್ಕೆ ನಿಜ ಹೇಳ್ದಿರೋ ಪರಿಸ್ಥಿತಿ ಬಂದ್ರೆ ಮೌನವಾಗಿರ್ತಾಳೆ ಹೊರತು ಸುಳ್ಳು ಮಾತ್ರ ಹೇಳಲ್ಲ. ಆ ವಿಷಯ ವೈದೇಹಿ ಅತ್ಗೆ ಅವ್ರ ತಂಗಿ ವಿಷಯದಲ್ಲಿ ನಿಮಗೆ ಅರ್ಥ ಆಗಿರ್ಬೇಕಲ್ಲ. ಅವಳನ್ನ ಅಪರಾಧಿ ಮಾಡಿ ನೀವು ಪ್ರಶ್ನೆ ಮಾಡಿದ್ರು ಕೂಡ ತಲೆ ತಗ್ಸಿ ನಿಂತಿದ್ಲೆ ಹೊರತು ನಿಜ ಹೇಳಲಿಲ್ಲ. ವೈಷ್ಣವಿ ಅವ್ರ ಪರ್ಸನಲ್ ವಿಷಯನ ಹೊರಗೆ ಹೇಳಕ್ಕೆ ಇಷ್ಟ ಇಲ್ದಂಗೆ. ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ, ಶ್ಯಾಮ ಸುಳ್ಳು ಹೇಳಲ್ಲ ಹೇಳಲ್ಲ ಹೇಳಲ್ಲ. ಕೃಷ್ಣ, ನಾನ್ ಸುಳ್ಳು ಹೇಳಲ್ಲ ಅಂತ ನನ್ ಮೇಲೆ ಅಖಿಲ್ ಅವ್ರಿಗೆ ಎಷ್ಟು ನಂಬಿಕೆ ಇದೆ ನೋಡ್ದ್ಯಾ? ಹೀಗಿದ್ರು ಹಾಡಿನ ವಿಷಯಕ್ಕೆ ತಪ್ಪಿಸ್ಕೊಳಕ್ ಆಗದೆ ಇರೋ ಹಾಗೆ ಸುಳ್ಳು ಹೇಳೋ ಪರಿಸ್ಥಿತಿಗೆ ತಂದಿದ್ಯಾ ನೀನು. ಮತ್ತೆ ಅದರ ಸುಳ್ಳುಗಳು ಹೇಳೋ ಹಾಗೆ ಮಾಡ್ಬೇಡ ಕೃಷ್ಣ. ಅಂದ್ರೆ ಶ್ಯಾಮ ಹೇಳಿದ್ದು ನಿಜ ಅಂತಿದ್ಯಾ? ಹೌದು. ಆ ಕ್ರ್ಯಾಕರಲ್ಲಿ ಬಾಂಬ್ ಇಟ್ಟೋನು ಯಾರು ಅಂತ ಶ್ಯಾಮ ಗೊತ್ತಿಲ್ಲದೆ ಇರೋದು ನಿಜ ಅಂತಿದ್ಯಾ? ಹೌದು ಹೌದು ಹೌದು. ಖಂಡಿತ ಶ್ಯಾಮ ಹೇಳಿದ್ದು ನಿಜನೇ ಐಶ್ವರ್ಯ. ಮಕ್ಕಳನ್ನ ಕಾಪಾಡೋಕೆ ಅಂತಾನೆ ಬಾಂಬ್ ಇಟ್ಟವನ್ನ ಬಿಟ್ಬಿಟ್ಟು ಶ್ಯಾಮ ಗಾಬ್ರಿಲ್ ಓಡಿ ಮಕ್ಕಳ ಹತ್ರ ಬಂದಿದ್ದು. ಮಕ್ಕಳನ್ನ ಕಾಪಾಡಿ ತನ್ನ ಕೈಗೆ ಗಾಯ ಮಾಡ್ಕೊಂಡ್ಲು. ಆ ಕ್ಷಣಕ್ಕೆ ಶ್ಯಾಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ದೆ ಅವನನ್ನು ಹಿಡಿಯೋ ಪ್ರಯತ್ನ ಮಾಡಿದ್ರೆ ಮಕ್ಕಳಿಗೆ ಎಂಥ ಅಪಾಯ ಆಗ್ತಿತ್ತು ಅಂತ ಯೋಚನೆ ಮಾಡು. ಹೌದು, ಸಮಯಕ್ಕೆ ಸರಿಯಾಗಿ ಶ್ಯಾಮ ಬಂದು ಪಟಾಕಿಲಿದ್ದ ಬಾಂಬ್ನ ಮಕ್ಕಳ ಕೈಯಿಂದ ಕಿತ್ತು ದೂರ ಎಸ್ದಿದ್ದಕ್ಕೆ ಸರೋಯ್ತು. ಇಲ್ದೆ ಹೋದ್ರೆ ದೊಡ್ಡ ಅನಾಹುತ ಆಗಿರೋದು. ಹಾಗಾದ್ರೆ ಆ ಬಾಂಬ್ ಇಟ್ಟಿದ್ದು ಯಾರು ಅನ್ನೋ ವಿಷಯನ ಎನ್ಕ್ವೈರಿ ಮಾಡೋದನ್ನ ಬಿಡೋಣ ಅಂತೀರಾ ಮಾವ? ಅದನ್ನ ಹೇಗ್ ಬಿಡೋಕ್ಕಾಗುತ್ತೆ?
ಅದನ್ನ ಬಿಡೋ ಚಾನ್ಸೇ ಇಲ್ಲ. ಪೊಲೀಸ್ ಅವ್ರನ್ನ ಕರೆಸಿ ಎಂಕ್ವೈರಿ ಮಾಡಿಸ್ತೀನಿ. ನಿಜ ಏನು ಅಂತ ತಿಳ್ಕೊತೀನಿ. ನಿಜವಾದ ದೋಷಿನ ನಿಮ್ ಮುಂದೆ ನಿಲ್ಲಿಸ್ತೀನಿ. ಅಲ್ಲಿವರೆಗೂ ಶ್ಯಾಮನ ಹೀಗೆ ಕ್ರಾಸ್ ಎಕ್ಸಾಮಿನ್ ಮಾಡಿದ್ರೆ ಮಾತ್ರ ನೋಡ್ತಾ ಸುಮ್ಮನಿರಲ್ಲ. ಅದ್ಗೆ ಬಾ ಶ್ಯಾಮ. ವಾಟ್? ಅಖಿಲ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ? ಹೌದು ಸರ್. ಯಾರೋ ಬೇಕು ಅಂತಾನೆ ಆ ಪಟಾಕಿ ಬ್ಲಾಸ್ಟ್ ಆಗೋ ತರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. CCTV ಫುಟೇಜ್ ಕೂಡ ಕೊಟ್ಟಿದ್ದಾರೆ. ಆ ಫುಟೇಜ್ ಅಲ್ಲಿ ನಮ್ ರಂಗ ಎಲ್ಲೂ ಕಾಣಿಸ್ಲಿಲ್ಲ ಅಲ್ವಾ? ಕಾಣಿಸಿದ್ದಾನೆ. ಅದಕ್ಕೇನೆ ನಿಮ್ಮ ಹತ್ರ ಓಡೋಡ್ ಬಂದಿದ್ದು. ಒಳ್ಳೆ ಕೆಲಸ ಮಾಡಿದೆ. ನಿಮ್ ಉಪ್ಪು ತಿಂದಿದ್ದೀನಲ್ಲ, ವಿಶ್ವಾಸ ತೋರಿಸದೆ ಹೇಗಿರಕ್ಕಾಗುತ್ತೆ? CCTV ಫುಟೇಜ್ ಅಲ್ಲಿರೋ ವ್ಯಕ್ತಿ ಯಾರೋ ಹೊಸ ಕ್ರಿಮಿನಲ್ ಅಂತ, ನಮ್ ಕ್ರಿಮಿನಲ್ ರೆಕಾರ್ಡ್ ಅಲ್ಲಿ ಇಲ್ದಿರೋ ವ್ಯಕ್ತಿ ಅಂತ ಅಖಿಲ್ಗೆ ಹೇಳಿದ್ದೀನಿ. ಓಹ್ ಗುಡ್, ವೆರಿ ಗುಡ್. ಅಖಿಲ್ ಫೋನ್ ಮಾಡೋ ಪ್ರತಿ ಸಲನೂ ಆ ವ್ಯಕ್ತಿನ ಹುಡುಕ್ತಾನೇ ಇದ್ದೀನಿ ಅಂತ ಹೇಳ್ತಿರು. ಆಗ್ಲಿ ಸರ್. 4 ದಿನ ಆದ್ಮೇಲೆ ಅವರಿಗೆ ಬೇಜಾರಾಗಿ ಕೇಳೋದನ್ನೇ ನಿಲ್ಲಿಸ್ತಾರೆ. ಕೇಸು ಹೆಸರಿಲ್ದೆ ಬಿದ್ದು ಹೋಗುತ್ತೆ. ಓಕೆನಾ? ಓಕೆ ಸರ್. ಹೋಗಿ ನಿನ್ ಕೆಲಸ ನೀನ್ ನೋಡ್ಕೋ. ಸರಿ ಸರ್, ಬರ್ತೀನಿ ಸರ್. ಸರಿ. ಸುಂದರ್, ಹೇಳಿ ಸರ್. ಈ ದುಡ್ಡು ತಗೊಂಡು ಸ್ವಲ್ಪ ದಿನ ನೀನು ಎಲ್ಲಾದ್ರೂ ತಲೆ ಮರೆಸ್ಕೋ. ನಾನು ಹೇಳೋ ತನಕ ಯಾರ ಕಣ್ಗೂ ಕಾಣಿಸ್ಕೋಬೇಡ. ಓಕೆ? ಓಕೆ ಸರ್. ಶ್ಯಾಮ, ಆ ಮನೆಯವ್ರನ್ನ ಹರ್ಟ್ ಮಾಡೋಕೆ ಅಂತ ನಿನ್ನ ಆ ಮನೆಗೆ ಕಳ್ಸಿದ್ರೆ ನೀನು ಆ ಕೆಲಸ ಮಾಡ್ದೆ ಬಾಂಬ್ ಬ್ಲಾಸ್ಟ್ ಇಂದ ಅವ್ರನ್ನ ಕಾಪಾಡ್ತೀಯಾ? ಬಿಡಲ್ಲ, ನಿನ್ನನ್ ಬಿಡಲ್ಲ. ಆದಷ್ಟು ಬೇಗ ನೀನು ಗೆಸ್ ಮಾಡದೇ ಇರೋ ಹಾಗೆ ಶಾಕ್ ಕೊಡ್ತೀನಿ. ನೋಡ್ತಾ ಇರೋ. ಕೃಷ್ಣ, ದಿನ ನಿನ್ಗೆ ತುಳಸಿ ಮಾಲೆನೋ ಸೇವಂತಿ ಮಾಲೆನೋ ಏನಾದ್ರೂ ಹಾಕಿರ್ತಿದ್ದೆ. ಆದ್ರೆ ಇವತ್ತು ಯಾಕೋ ನಿನ್ಗೆ ಕಮಲದ ಹೂವಿನ ಮಾಲೆ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸ್ತು. ಆದ್ರೆ ಇವತ್ತು ಹೊರಗಡೆ ಹೋಗಕ್ ಆಗ್ತಾ ಇಲ್ಲ, ಅದಕ್ಕೆ ತುಳಸಿ ಮಾಲೆ ಹಾಕಿದ್ದೀನಿ. ಈ ಸಲ ಹೊರಗಡೆ ಹೋದಾಗ ಕಮಲದ ಹೂ ಸಿಕ್ಕಿದ್ರೆ ಮಾತ್ರ ತಪ್ಪದೆ ತಗೊಂಡ್ ಬರ್ತೀನಿ. ನಿನಗೆ ಕಮಲದ ಮಾಲೆ ಹಾಕ್ತೀನಿ, ಸರಿನಾ? ಶ್ಯಾಮ, ಏನ್ರಿ? ನಿನಗೋಸ್ಕರ ನಾನು ಏನ್ ತಂದಿರ್ಬೋದು ಅಂತ ಹೇಳು. ನನ್ಗೋಸ್ಕರ ತಂದಿದ್ದೀರಾ? ನಿನಗೋಸ್ಕರ ಅಂದ್ರೆ ನಿನ್ ಕೃಷ್ಣಂಗೋಸ್ಕರ ಅಂದ್ಕೋ. ಕೃಷ್ಣನ್ಗೋಸ್ಕರನಾ? ಕೃಷ್ಣಂಗೋಸ್ಕರ ಅಂದ್ರೆ ನಿನಗೋಸ್ಕರನೇ ಅಂದ್ಕೋ. ನಿನಗೋಸ್ಕರ ತಂದ್ರೆ ಕೃಷ್ಣಂಗೋಸ್ಕರ ತಂದ ಹಾಗೆ, ಅವನಿಗೆ ಅಂತ ತಂದ್ರೆ ನಿನಗೋಸ್ಕರ ತಂದ ಹಾಗೆ. ಇಷ್ಟಕ್ಕೂ ಏನ್ ತಂದಿದ್ದೀನಿ ಹೇಳು? ಏನ್ ತಂದಿರ್ತೀರಾ? ಕೊಳಲೇನಾದ್ರೂ ತಂದ್ರಾ? ಇಲ್ಲ. ನವಿಲ್ಗರಿ ತಂದ್ರಾ? ಇಲ್ಲ. ಕೃಷ್ಣನ್ಗೆ ರೇಷ್ಮೆ ವಸ್ತ್ರ ತಂದ್ರಾ? ಹಾಗಾದ್ರೆ ನೀವೇನ್ ತಂದಿದ್ದೀರೋ ನೀವೇ ಹೇಳಿ. ನೀನ್ ಸೋತ್ ಹೋದೆ ಅಂತ ಒಪ್ಕೊಂಡ್ರಷ್ಟೇ ಹೇಳ್ತೀನಿ. ನಾನು ಹೇಳೋಕ್ಕಾಗ್ಲಿಲ್ಲ ಅಂದಮೇಲೆ ಸೋತ್ ಹೋದಾಗೆ ಅಲ್ವಾ? ನಾನು ಸೋತ್ ಹೋದೆ, ನೀವೇ ಹೇಳಿ. ಸೋತ್ ಹೋದೆ ಅಂತ ನಗ್ತಾ ಹೇಳ್ತೀಯಲ್ಲ, ಸೋತ್ ಹೋದವರು ಬೇಜಾರ್ ಮಾಡ್ಕೋತಾರಲ್ಲ. ಸೋತ್ ಹೋಗಿದ್ದು ಯಾರ ಹತ್ರ? ನಿಮ್ಮ ಹತ್ರನೇ ಅಲ್ವಾ ರೀ? ನಾನು ಸೋತಿದ್ದೀನಿ ಅಂದಮೇಲೆ ನೀವು ಗೆದ್ದಿದ್ದೀರಾ ಅಂತ ಅರ್ಥ.
ನೀವ್ ಗೆದ್ದಿದ್ದಕ್ಕೆ ನನಗ್ ಸಂತೋಷ ಆಗತ್ತೆ ಹೊರತು ಬೇಜಾರ್ ಯಾಕಾಗುತ್ತೆ? ಕರೆಕ್ಟಾಗಿ ಹೇಳಿದೆ ಶ್ಯಾಮ. ನಮ್ಮಿಬ್ಬರಲ್ಲಿ ಯಾರು ಗೆದ್ರು ನಾವಿಬ್ರು ಗೆದ್ದ ಹಾಗೆ. ಇಲ್ಲಿ ನೋಡು, ನಿನ್ಗೋಸ್ಕರ ಕಮಲದ ಹೂ ತಂದಿದ್ದೀನಿ. ಅಲ್ಲಿ ನೋಡು. ಯಾಕೋ ನಿನ್ಗೆ ಕಮಲದ ಹೂವಿನ ಮಾಲೆ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸ್ತು. ಕಮಲದ ಹೂವಾ? ಯಾಕಷ್ಟು ಶಾಕ್ ಆದೆ? ಈ ಹೂವಿಂದ ಕೃಷ್ಣಂಗ್ ಪೂಜೆ ಮಾಡಬಾರ್ದು ಅಂತ ಇದೆಯಾ? ಮಾಡ್ತಾರೆ ರೀ, ಪೂಜೆ ಮಾಡ್ತಾರೆ. ಮತ್ ಯಾಕೆ ಅಷ್ಟೊಂದು ಶಾಕ್ ಆದೆ? ನಾನು ಈಗಷ್ಟೇ ಕೃಷ್ಣನ್ ಹೇಳ್ದೆ ರೀ, ಆದಷ್ಟು ಬೇಗ ನಿನ್ಗೆ ಕಮಲದ ಮಾಲೆ ಹಾಕ್ತೀನಿ ಅಂತ. ಅಷ್ಟರಲ್ಲಿ ನೀವು ಕಮಲದ ಹೂವೇ ತಗೊಂಡ್ ಬಂದ್ರಿ. ಹೌದು, ನನ್ ಮನ್ಸಲ್ಲಿ ಅನ್ಕೊಂಡಿದ್ದ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ನೀವ್ ಹೇಗೆ ಕಮಲದ ಹೂ ತಂದ್ರಿ? ನೀನ್ ಮನ್ಸಲ್ಲಿ ಅಂದ್ಕೊಂಡಿದ್ದು ನನ್ನ ಮನ್ಸಿಗೆ ಕೇಳಿಸಿರುತ್ತೆ, ಅದಕ್ಕೆ ತಂದಿದ್ದೀನಿ. ಬಾ, ಮಾಲೆ ಕಟ್ಟೋಣ. ಓಕೆ, ನಾನು ಆಫೀಸಿಗೆ ಬಂದಮೇಲೆ ಅದನ್ನೆಲ್ಲ ನಾನು ನೋಡ್ಕೋತೀನಿ. ಓಕೆ, ಬಾಯ್. ಮನೇಲಿ ಹೆಂಡತಿನ ಸರಿಯಾಗಿ ನೋಡ್ಕೊಳಕ್ ಆಗದೆ ಇರೋರು ಆಫೀಸ್ ವ್ಯವಹಾರ ನೋಡ್ಕೋತಾರಂತೆ ಈ ನನ್ ಗಂಡ. ಅಂದ್ರೇನು? ನಾನಿನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ವಾ? ಅಖಿಲ್ ಶ್ಯಾಮನ್ನ ನೋಡ್ಕೊಳ್ಳೋಷ್ಟು ಚೆನ್ನಾಗಿ ನೀವು ನನ್ನ ನೋಡ್ಕೋತೀರಾ? ಅಂದ್ರೆ ಏನು? ಶ್ಯಾಮನ್ ರೂಮಲ್ಲಿ ಆ ಡ್ರೆಸ್ ಹೇಗ್ ಬಂತು ಅಂತ ನಾವೆಲ್ರೂ ಅನುಮಾನ ಪಡ್ತಿದ್ರೆ ಅಖಿಲ್ ಮಾತ್ರ ಶ್ಯಾಮನ್ನ ಸ್ವಲ್ಪನೂ ಅನುಮಾನಿಸ್ಲಿಲ್ಲ. ಯಾಕೆ ಅನುಮಾನ ಪಡ್ಬೇಕು? ಆ ಡ್ರೆಸ್ ಅವಳು ತಮ್ಮನಿಗೋಸ್ಕರ ತಗೊಂಡೆ ಅಂತ ಶ್ಯಾಮ ಹೇಳಿದ್ಲಲ್ಲ. ಹಾಗೆ ಹೇಳಿದ್ಮೇಲೂ ಅವಳು ಮಾತನ್ನ ನಮ್ದೆ ಯಾವ ಶಾಪಲ್ಲಿ ತಗೊಂಡೆ, ಎಷ್ಟಿಗೆ ತಗೊಂಡೆ, ಬಿಲ್ಲಿದ್ರೆ ತೋರಿಸು ಅಂತ ಕೇಳಕ್ಕಾಗತ್ತಾ ಹೇಗೆ? ಅದನ್ನೇ ನಾನು ಹೇಳಿದ್ದು. ಹಾಗೆಲ್ಲ ಕೇಳ್ದೆ ಶ್ಯಾಮ ಹೇಳಿದ್ದು 100% ನಿಜ ಅಂತಾನೆ ಅಖಿಲ್ ನಂಬ್ದ. ಅವನ್ ತರ ನೀವ್ ಯಾವತ್ತಾದ್ರೂ ನನ್ನ ನಂಬಿದೀರಾ? ಶ್ಯಾಮನ್ ಕಡೆಯಿಂದ ಏನಾದ್ರೂ ತಪ್ಪಾಗಿದ್ಯಾ ಅನ್ನೋ ಅನುಮಾನದಿಂದ ನಾನು ಅತ್ತೆ ಅವಳನ್ನ ಒಂದೆರಡು ಪ್ರಶ್ನೆ ಮಾಡ್ತಿದ್ರೆ ಅಖಿಲ್ ಶ್ಯಾಮಂಗೆ ಸಪೋರ್ಟ್ ಮಾಡ್ಕೊಂಡು ಬಂದ. ಅವನಷ್ಟು ಸಪೋರ್ಟಿವ್ ಆಗಿ ನೀವ್ ಯಾವತ್ತಾದ್ರೂ ನಿಂತಿದ್ದೀರಾ? ನಡೆದಿರೋದ್ರಲ್ಲಿ ಶ್ಯಾಮನ್ ತಪ್ಪಿಲ್ಲ ಅಂತ ನಿರೂಪಿಸೋದಕ್ಕೆ ಪೊಲೀಸ್ ತನಕ ಹೋಗೋದಕ್ಕೂ ಸಿದ್ಧವಾಗಿದ್ದಾನೆ ಅಖಿಲ್. ಹಾಗೆಲ್ಲ ನೀವು ನನ್ನ ವಿಷಯದಲ್ಲಿ ಯಾವತ್ತಾದ್ರೂ ಮಾಡಿದೀರಾ? ನಡೆದಿದ್ರಲ್ಲಿ ನೀನ್ ತಪ್ಪೇನಿಲ್ಲ ಅಂತ ನಾನು ನಂಬಿದ್ರೆ ಖಂಡಿತ ನಾನು ಅಖಿಲ್ ಹಾಗೆ ನಡ್ಕೋತೀನಿ. ನಡೆದಿದ್ರಲ್ಲಿ ನನ್ ತಪ್ಪು ಏನೇ ಇದ್ರೂ ಸರಿ, ನೀವು ಅಖಿಲ್ ತರಾನೇ ನಡ್ಕೋಬೇಕು. ಎಸ್, ಅಪ್ಪಿ ತಪ್ಪಿ ನಾನ್ ಏನೇ ತಪ್ಪು ಮಾಡಿದ್ರು ಹೆಂಡತಿಗೆ ಸಪೋರ್ಟಿವ್ ಆಗಿ ನಿಲ್ಲೋದು ಗಂಡನ ಕರ್ತವ್ಯ. ಈ ಕ್ಷಣದಿಂದ ನೀವು ಹಾಗೆ ನಡ್ಕೋಬೇಕು, ಹಾಗೆ ಕೇರ್ ತಗೋಬೇಕು. ಇಲ್ಲ ಅಂದ್ರೆ ನೀವ್ ಜೀವನ ಪೂರ್ತಿ ನೊಂದ್ಕೊಳ್ಳೋಂತ ನಿರ್ಧಾರನ ನಾನ್ ತಗೋಬೇಕಾಗತ್ತೆ. ಅಂದ್ರೆ ಅರ್ಥ ಆಗ್ಲಿಲ್ವಾ? ನಾನ್ ಇಷ್ಟಪಟ್ಟ ಹಾಗೆ ನೀವು ನಡ್ಕೊಳ್ದೆ ಹೋದ್ರೆ ಈಗ್ಲೇ ಈ ಕ್ಷಣನೇ ನಿಮ್ಗೆ ಡಿವೋರ್ಸ್ ಕೊಡ್ತೀನಿ.